ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ KS, PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 66 ಟೆಸ್ಟ್ 66 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 65 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಭಾರತಕ್ಕೆ ಸಂಬಂಧಿಸಿದಂತೆ ಹಲ್ಬಿ, ಹೋ ಮತ್ತು ಕುಯ್ ಎಂಬುದು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಈಶಾನ್ಯ ರಾಜ್ಯದ ನೃತ್ಯ ಪ್ರಕಾರಗಳು, ಸಂಗೀತ ವಾದ್ಯಗಳು, ಪೂರ್ವ ಇತಿಹಾಸದ ಗುಹಾಲಯ ಚಿತ್ರಗಳು, ಬುಡಕಟ್ಟು ಭಾಷೆಗಳು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಭಾರತಕ್ಕೆ ಸಂಬಂಧಿಸಿದಂತೆ ಹಲ್ಬಿ ಆಗಿರಬಹುದು, ಹೋ ಆಗಿರಬಹುದು ಮತ್ತು ಕುಯ್ ಎಂಬುದು ಬುಡಕಟ್ಟು ಭಾಷೆಗಳಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಹಲ್ಬಿ ಅನ್ನೋದು ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಭಾಗದಲ್ಲಿ ಈ ಒಂದು ಭಾಷೆಯನ್ನು ಮಾತನಾಡುವಂತಹ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಅದೇ ರೀತಿ ಹೋ ಅನ್ನುವಂತಹ ಒಂದು ಬುಡಕಟ್ಟು ಭಾಷೆಯನ್ನು ಒಡಿಶಾ, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢನಲ್ಲಿ ಈ ಭಾಷೆಯನ್ನು ಮಾತನಾಡುವಂತಹ ಜನ ಕಂಡುಬರ್ತಾರೆ. ಮುಂಡಾ ಜನಾಂಗ ನೆನ್ಪಿಟ್ಕೋಬೇಕು, ಮುಂಡಾ ಜನಾಂಗ ಈ ಭಾಷೆಯನ್ನು ಮಾತನಾಡ್ತಾರೆ. ಯಾವ ಭಾಷೆ? ಹೋ ಅನ್ನುವಂತಹ ಭಾಷೆಯನ್ನು ಪ್ರಮುಖವಾಗಿ ಮುಂಡಾ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಮಾತನಾಡುತ್ತೆ. ಕುಯ್ ಎಂಬುದು ಆಂಧ್ರ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಈ ಭಾಷೆಯನ್ನು ಮಾತನಾಡ್ತಾರೆ. ವಸಾಹತುಶಾಹಿ ಭಾರತದ ಸಂದರ್ಭದಲ್ಲಿ ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್, ಗುರುಬಕ್ಷ್ ಸಿಂಗ್ ದಿಲ್ಹೋನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? 3 ಜನ ಪರ್ಸನ್ಸ್ ಕೊಟ್ಟಿದ್ದಾರೆ. ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್ ಮತ್ತು ಗುರುಬಕ್ಷ್ ಸಿಂಗ್ ದಿಲ್ಹೋನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ. ಆಯ್ಕೆಗಳು: ಸ್ವದೇಶಿ ಚಳವಳಿ ಮತ್ತು ಬಹಿಷ್ಕಾರ ಚಳವಳಿಯ ನಾಯಕರು, 1946ರ ಮಧ್ಯಂತರ ಸರ್ಕಾರದ ಸದಸ್ಯರು, ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಸದಸ್ಯರು, ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿರ್ತಾರೆ 3 ಜನ. ಯಾರು? ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್, ಗುರುಬಕ್ಷ್ ಸಿಂಗ್ ದಿಲ್ಹೋನ್ 3 ಜನ ಕೂಡ ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿದ್ದರು. ಭಾರತೀಯ ರಾಷ್ಟ್ರೀಯ ಸೇನೆ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ 1942ರಲ್ಲಿ ರಾಶ್ ಬಿಹಾರಿ ಬೋಸ್ ರವರ ನೇತೃತ್ವದಲ್ಲಿ ರಚನೆ ಆಗುತ್ತೆ. ಕೇಳ್ತಾರೆ, ಯಾರ ನೇತೃತ್ವದಲ್ಲಿ ರಚನೆ ಆಯಿತು ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕೇಳಿದ್ರೆ ರಾಶ್ ಬಿಹಾರಿ ಬೋಸ್. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 1942ರಲ್ಲಿ ರಚನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಸೇನೆಗೆ ಆಜಾದ್ ಹಿಂದ್ ಫೌಜ್ ಅಂತ ಕೂಡ ಕರೀತಾರೆ. ಸುಮಾರು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಆಜಾದ್ ಹಿಂದ್ ಫೌಜ್ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಸೇನೆಗೆ ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. ಭಾರತದ ಇತಿಹಾಸದಲ್ಲಿ ಆಗಸ್ಟ್ 8, 1942ಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಆಯ್ಕೆಗಳು: ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ಅನ್ನು ಅಳವಡಿಸಿಕೊಂಡಿತು. ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯನ್ನ ಹೆಚ್ಚಿನ ಭಾರತೀಯರನ್ನ ಸೇರಿಸಲು ವಿಸ್ತರಿಸಲಾಯಿತು. 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಿದರು. 2ನೇ ಮಹಾಯುದ್ಧ ಮುಗಿದ ನಂತರ ಡೊಮಿನಿಯನ್ ಸ್ಥಾನಮಾನದೊಂದಿಗೆ ಭಾರತದ ಒಕ್ಕೂಟ ಸ್ಥಾಪಿಸಲಾಗುವುದು ಅಂತ ಹೇಳಿ ಕ್ರಿಪ್ಸ್ ಮಿಷನ್ ಹೇಳಿತು. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಭಾರತದ ಇತಿಹಾಸದಲ್ಲಿ ಆಗಸ್ಟ್ 8, 1942ರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಏನು ಮಾಡುತ್ತೆ? ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಅಳವಡಿಸಿಕೊಳ್ಳುತ್ತೆ. ಇದಕ್ಕೆ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ಸೊ ನಾವು ನೆನ್ಪಿಟ್ಕೋಬೇಕು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ನಾಯಕರಿಲ್ಲದ ಚಳವಳಿ ಅಂತ ಕೂಡ ಕರೀತಾರೆ. ಲೀಡರ್ಲೆಸ್ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. ಬಾಂಬೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಇದನ್ನು ಬಿಡುಗಡೆ ಮಾಡಲಾಗುತ್ತೆ. ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ಕೊನೆಗೊಳಿಸುವುದು ಇದರ ಉದ್ದೇಶ ಆಗಿತ್ತು.
ಗೋವಾಲಿಯಾ ಟ್ಯಾಂಕ್ ಮೈದಾನದ ಭಾಷಣದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಒಂದು ಸ್ಲೋಗನ್ ಅಂದರೆ ಘೋಷಣೆಯನ್ನು ಕೂಗ್ತಾರೆ. ಡೂ ಆರ್ ಡೈ ಅಂತ ಒಂದು ಸ್ಲೋಗನ್ ಅನ್ನು ಕೊಡ್ತಾರೆ. ಯಾರು? ಗಾಂಧೀಜಿಯವರು. ಮುಂದಿನ ಪ್ರಶ್ನೆ, ಕೊರಿಯಾಲಿಸ್ ಬಲಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾದದ್ದಲ್ಲ ಅಂತ. ಸೊ ಒಂದು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಇದು ಮಾರುತದ ದಿಕ್ಕಿನ ಮೇಲೆ ಪರಿಣಾಮ ಬೀರುತ್ತದೆ, ಇದು ಪೃಥ್ವಿಯ ದೈನಂದಿನ ಚಲನೆಯ ಪರಿಣಾಮವಾಗಿದೆ, ಇದು ಧ್ರುವಗಳಲ್ಲಿ ಕನಿಷ್ಠವಾಗಿಯೂ ಹಾಗೂ ಭೂಮಧ್ಯ ರೇಖೆಯಲ್ಲಿ ಗರಿಷ್ಠವಾಗಿಯೂ ಕಂಡುಬರುತ್ತದೆ, ಕೊರಿಯಾಲಿಸ್ ಪರಿಣಾಮದ ಪ್ರಮಾಣವು ಚಲಿಸುವ ವಸ್ತು ಮತ್ತು ಅಕ್ಷಾಂಶದ ಸರಣಿ ಗಾಳಿಯ ಉದ್ಧರಣದಿಂದ ನಿರ್ಧರಿಸುತ್ತದೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇದೊಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಇದು ಧ್ರುವಗಳಲ್ಲಿ ಕನಿಷ್ಠವಾಗಿಯೂ ಮತ್ತು ಭೂಮಧ್ಯ ರೇಖೆಯಲ್ಲಿ ಗರಿಷ್ಠವಾಗಿಯೂ ಕಂಡುಬರುತ್ತದೆ. ಯಾವುದು? ಕೊರಿಯಾಲಿಸಿಸ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಕೊರಿಯಾಲಿಸಿಸ್ ಫೋರ್ಸ್ ಏನಿರುತ್ತೆ ಅದು ಧ್ರುವಗಳಲ್ಲಿ ಗರಿಷ್ಠವಾಗಿ ಕಂಡುಬರುತ್ತೆ. ನೆನ್ಪಿಟ್ಕೋಬೇಕು, ಧ್ರುವಗಳಲ್ಲಿ ಗರಿಷ್ಠವಾಗಿ ಕಂಡುಬರುತ್ತೆ ಮತ್ತು ಭೂಮಧ್ಯ ರೇಖೆಯಲ್ಲಿ ಅಂದರೆ ಈಕ್ವೇಟರಲ್ಲಿ ಕನಿಷ್ಠವಾಗಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಕೆಂಪು ಸಮುದ್ರ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ರೆಡ್ ಸಿ ಯಾವ ದೇಶದಲ್ಲಿದೆ ಅಂತ. ಆಯ್ಕೆಗಳು: ಬಲ್ಗೇರಿಯಾ, ಚೈನಾ, ಎರಿಟ್ರಿಯಾ, ಕಜಕಿಸ್ತಾನ್. ಸರಿಯಾದ ಉತ್ತರ ಆಯ್ಕೆ 3 ಎರಿಟ್ರಿಯಾ ಆಗುತ್ತೆ. ಸೊ ಕೆಂಪು ಸಮುದ್ರ ಇರೋದು ಎರಿಟ್ರಿಯಾದಲ್ಲಿ. ಈ ಒಂದು ಮ್ಯಾಪ್ನ ಅಬ್ಸರ್ವ್ ಮಾಡಿ. ಕೆಂಪು ಸಮುದ್ರ ರೆಡ್ ಸಿ ಅಬ್ಸರ್ವ್ ಮಾಡಿ. ಯಾವ ಯಾವ ಕಂಟ್ರೀಸಲ್ಲಿ ಕಂಡು ಬರ್ತಾ ಇದೆ? ಈಜಿಪ್ಟ್ ಒಂದು ಬಾರ್ಡ್ರಲ್ಲಿ ಬರ್ತಾ ಇದೆ, ಸೌದಿ ಅರೇಬಿಯಾ ಕಾಣ್ತಾ ಇದೆ, ಸುಡಾನ್ ಇದೆ, ಇಲ್ಲಿ ನೋಡಿ ಎರಿಟ್ರಿಯಾ. ಸೊ ಎರಿಟ್ರಿಯಾದಲ್ಲಿ ಈ ಒಂದು ರೆಡ್ ಸಿ ಕಂಡು ಬರುತ್ತೆ. ಆಯ್ಕೆಗಳನ್ನು ಅಬ್ಸರ್ವ್ ಮಾಡಬೇಕು. ಬಲ್ಗೇರಿಯಾ, ಕಜಕಿಸ್ತಾನ್, ಚೈನಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎರಿಟ್ರಿಯಾದಲ್ಲಿ ರೆಡ್ ಸಿ ಕಂಡು ಬರುತ್ತೆ. ಪೀಟ್ ಎಂಬುದರ ರೂಪಾಂತರ ಶಿಲೆ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಬಳಪದ ಕಲ್ಲು, ಬೆಣಚು ಶಿಲೆ, ಕಲ್ಲಿದ್ದಲು, ಅಮೃತ ಶಿಲೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಕಲ್ಲಿದ್ದಲು. ಪೀಟ್ ಎಂಬುದರ ರೂಪಾಂತರ ಶಿಲೆ ಯಾವುದು ಅಂದರೆ ಕಲ್ಲಿದ್ದಲು. ಇನ್ನು ಬಳಪದ ಕಲ್ಲು ಅದು ಕ್ವಾರ್ಟ್ಜೈಟ್, ಅದರ ಒಂದು ರೂಪಾಂತರ ಶಿಲೆ ಕ್ವಾರ್ಟ್ಜೈಟ್ ಆಗುತ್ತೆ. ಇನ್ನು ಗ್ರಾನೈಟ್ನ ಒಂದು ರೂಪಾಂತರ ಶಿಲೆ ಗ್ನೀಸ್ ಆಗುತ್ತೆ. ಭಾರತದ ಉಪರಾಷ್ಟ್ರಪತಿ ಸ್ಥಾನ ಈ ಕೆಳಗಿನ ಯಾವ ದೇಶದ ಉಪರಾಷ್ಟ್ರಪತಿ ಸ್ಥಾನವನ್ನು ಹೋಲುತ್ತದೆ ಅಂತ. ಆಯ್ಕೆಗಳು: ಅಮೆರಿಕ, ಕೆನಡಾ, ಫ್ರಾನ್ಸ್, ಜಪಾನ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, ಅಮೆರಿಕ. ಭಾರತದ ಉಪರಾಷ್ಟ್ರಪತಿಯ ಸ್ಥಾನ ಅಮೆರಿಕ ದೇಶದ ಉಪರಾಷ್ಟ್ರಪತಿಯ ಸ್ಥಾನವನ್ನು ಹೋಲುತ್ತೆ. ಭಾರತದ ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಸಂಸತ್ತಿನ ಉಭಯ ಸದನಗಳ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಉಪರಾಷ್ಟ್ರಪತಿಯನ್ನ ಚುನಾವಣೆ ಮಾಡ್ತಾರೆ ಅಥವಾ ಚುನಾಯಿಸ್ತಾರೆ. ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ ಇವರು ಪ್ರಮಾಣ ವಚನ, ಯಾರು ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಒಂದು ಅಧ್ಯಕ್ಷರಾಗಿರ್ತಾರೆ ಕೂಡ. ನೆನ್ಪಿಟ್ಕೋಬೇಕು, ರಾಜ್ಯಸಭೆಯ ಸಭಾಪತಿ ಯಾರಾಗಿರ್ತಾರೆ ಅಂತಂದರೆ ಯಾರು ಉಪರಾಷ್ಟ್ರಪತಿ ಆಗಿರ್ತಾರೆ ಅವರು ಸಭಾಪತಿ ಆಗಿರ್ತಾರೆ. ಭಾರತದ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ರಾಜ್ಯ ಸರ್ಕಾರ, ಕೇಂದ್ರ ಶಾಸಕಾಂಗ, ರಾಷ್ಟ್ರಪತಿ, ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕೇಂದ್ರ ಶಾಸಕಾಂಗ ಒಂದು ಭಾರತದ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವಂತಹ ಅಧಿಕಾರ ಹೊಂದಿರುತ್ತೆ. ಕಾನೂನಿನ ಪ್ರಕಾರ ಕೇಂದ್ರ ಶಾಸಕಾಂಗ ಒಂದು ಹೊಸ ರಾಜ್ಯವನ್ನು ರಚಿಸಬಹುದು ಮತ್ತು ರಾಜ್ಯಗಳ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡಬಹುದು. ಭಾರತದ ರಾಷ್ಟ್ರಪತಿಯು ವಿಧಿ 352ರ ಅಡಿಯಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವಾಗ ಮಾಡಿದರು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಅಕ್ಟೋಬರ್ 1961, ಅಕ್ಟೋಬರ್ 1962, ಅಕ್ಟೋಬರ್ 1963, ಅಕ್ಟೋಬರ್ 1964. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅಕ್ಟೋಬರ್ 1962ರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ 352ನೇ ವಿಧಿಯ ಅಡಿಯಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ 1962 ಅಕ್ಟೋಬರ್. 1962ರಲ್ಲಿ ಏನಾಗುತ್ತೆ ಅಂದರೆ ಚೈನಾ ಭಾರತದ ಉತ್ತರದ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡುತ್ತೆ. ಆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಘೋಷಣೆ ಮಾಡಲಾಗುತ್ತೆ. ಈ ತುರ್ತು ಪರಿಸ್ಥಿತಿ 1962ರಲ್ಲಿ ಹೇರಿದಂತಹ ತುರ್ತು ಪರಿಸ್ಥಿತಿ 1968ರವರೆಗೆ ಜಾರಿಯಲ್ಲಿರುತ್ತೆ. ಸೊ ಇದುವರೆಗೂ
ಅಂದರೆ ಟಿಲ್ 2021 ನವೆಂಬರ್ವರೆಗೂ ಟಿಲ್ ಟುಡೇ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಇಯರ್ಗಳನ್ನು ನೆನ್ಪಿಟ್ಕೋಬೇಕು. 1962, 1971, 1975. ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಏಕಕೋಶೀಯ ಜೀವಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಯುಗ್ಲಿನ, ಅಮೀಬಾ, ಪ್ಯಾರಾಮಿಷಿಯಂ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಮೇಲಿನ ಎಲ್ಲವೂ. ಸೊ ಯಾವುದು ಏಕಕೋಶಿ ಜೀವಿ ಅಂತಂದರೆ ಯುಗ್ಲಿನ ಕೂಡ ಒಂದು ಏಕಕೋಶ ಜೀವಿ, ಅಮೀಬಾ, ಪ್ಯಾರಾಮಿಷಿಯಂ ಕೂಡ ಏಕಕೋಶಿ ಜೀವಿ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಏಕಕೋಶೀಯ ಅಂತಂದರೆ ಒಂದೇ ಕೋಶವನ್ನು ಹೊಂದಿರುವಂತಹ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಬಹುಕೋಶೀಯ ಜೀವಿಗಳು ಅಂತಂದ್ರೆ ಏನು? ಅನೇಕ ಕೋಶಗಳನ್ನು ಹೊಂದಿರುವಂತಹ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳಂತ ಕರಿತೀವಿ. ಎಕ್ಸಾಂಪಲ್ ಮನುಷ್ಯ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕ್ರೆಸ್ಕೋಗ್ರಾಫ್ ಸಸ್ಯದ ಬೆಳವಣಿಗೆ ಅಳೆಯುವಂತಹ ಉಪಕರಣ. ಕ್ರೆಸ್ಕೋಗ್ರಾಫ್ ರೂಪಿಸಿದವರು ಜಗದೀಶ್ ಚಂದ್ರ ಬೋಸ್. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಕ್ರೆಸ್ಕೋಗ್ರಾಫ್ ನೆನ್ಪಿಟ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಸೈನ್ಸಲ್ಲಿ ಕೇಳ್ತಾರೆ. ಕ್ರೆಸ್ಕೋಗ್ರಾಫ್ ಅನ್ನು ಸಸ್ಯದ ಬೆಳವಣಿಗೆ ಅಳೆಯುವಂತಹ ಒಂದು ಉಪಕರಣ. ಕ್ರೆಸ್ಕೋಗ್ರಾಫ್ ಅನ್ನು ರೂಪಿಸಿದವರು, ಡಿಸೈನ್ ಮಾಡಿದವರು ಜಗದೀಶ್ ಚಂದ್ರ ಬೋಸ್. ಮುಂದಿನ ಪಾಯಿಂಟ್ ಅನ್ನು ನೋಡೋಣ. ಇವರು ಜಗದೀಶ್ ಚಂದ್ರ ಬೋಸ್ ರವರು ಸಸ್ಯಗಳಿಗೂ ಕೂಡ ಜೀವವಿದೆ, ಅವು ಸಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಮಾಡ್ತಾವೆ ಅಂತ ಹೇಳಿ ಪ್ರಾಯೋಗಿಕವಾಗಿ ವಿತ್ ಎಕ್ಸ್ಪೆರಿಮೆಂಟ್ ತೋರಿಸಿದ್ರು. ಕೋಲ್ಕತ್ತಾದಲ್ಲಿ ಬೋಸ್ ಸಂಶೋಧನಾ ಸಂಸ್ಥೆ ಕೂಡ ಸ್ಥಾಪನೆ ಮಾಡ್ತಾರೆ. ಜೈವಿಕ ಆಮ್ಲಜನಕ ಬೇಡಿಕೆ ಎನ್ನುವುದು ಯಾವುದಕ್ಕೆ ಪ್ರಮಾಣಿತ ಮಾನದಂಡವಾಗಿದೆ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ, BOD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಜೈವಿಕ ಆಮ್ಲಜನಕ ಬೇಡಿಕೆ ಅನ್ನೋದು ಯಾವುದಕ್ಕೆ ಪ್ರಮಾಣಿತ ಮಾನದಂಡವಾಗಿದೆ ಅಂತ. ಆಯ್ಕೆಗಳನ್ನು ನೋಡೋಣ. ರಕ್ತದಲ್ಲಿನ ಆಮ್ಲಜನಕ ಮಟ್ಟ ಅಳೆಯೋಕೆ, ಅರಣ್ಯ ಆಧಾರಿತ ಜೀವಿ ಪರಿಸರ ವ್ಯವಸ್ಥೆಯಲ್ಲಿನ ಆಮ್ಲಜನಕ ಮಟ್ಟವನ್ನು ಅಳತೆ ಮಾಡೋಕೆ, ಜಲಾವರ ಜೀವಿ ಪರಿಸರ ವ್ಯವಸ್ಥೆಯಲ್ಲಿನ ಮಾಲಿನ್ಯದ ವಿಶ್ಲೇಷಣೆ ಮಾಡೋಕೆ, ಎತ್ತರದ ಪ್ರದೇಶದಲ್ಲಿನ ಆಮ್ಲಜನಕದ ಮಟ್ಟವನ್ನು ಅಳತೆ ಮಾಡೋಕೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಜಲಾವರ ಜೀವಿ ಪರಿಸರ ವ್ಯವಸ್ಥೆಯಲ್ಲಿನ ಮಾಲಿನ್ಯದ ವಿಶ್ಲೇಷಣೆ ಮಾಡೋಕೆ ಈ ಒಂದು ಜೈವಿಕ ಆಮ್ಲಜನಕದ ಬೇಡಿಕೆಯ ಒಂದು ಕಾರಣ ಅಥವಾ ಮಾನದಂಡ ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು, ಜಲಾವರ, ಸೊ ಜೀವಿ ಪರಿಸರ ವ್ಯವಸ್ಥೆಯಲ್ಲಿನ ಮಾಲಿನ್ಯದ ವಿಶ್ಲೇಷಣೆ ಮಾಡೋಕೆ. ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು? ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳು ಸಾವಯವ ವಸ್ತುಗಳನ್ನು ವಿಘಟಿಸೋಕೆ ಬಳಸುವಂತಹ ಆಕ್ಸಿಜನ್ ಪ್ರಮಾಣವನ್ನು ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. 2011ರ ಜನಗಣತಿಯ ಪ್ರಕಾರ ಭಾರತದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವೊಂದು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ. ಅದು ಯಾವುದು? ಸೊ ಒಂದು ಲೋವೆಸ್ಟ್ ಸೆಕ್ಸ್ ರೇಷಿಯೋ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಯಾವುದು ಅಂತ. ಆಯ್ಕೆಗಳು ಹರಿಯಾಣ, ದಮನ್ ಮತ್ತು ದಿಯು, ಪಂಜಾಬ್, ದಾದ್ರಾ ಮತ್ತು ನಗರ್ ಹವೇಲಿ. ಸರಿಯಾದ ಉತ್ತರ ದಮನ್ ಮತ್ತು ದಿಯು. 2011 ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪ್ರಕಾರ ಒಂದು ಲೋವೆಸ್ಟ್ ಸೆಕ್ಸ್ ರೇಷಿಯೋ ಇರುವಂತಹ ಒಂದು ಯಾವುದು ಟೆರಿಟೋರಿ ಆಗುತ್ತೆ ಅಂತ. ಸೊ ಎಷ್ಟಿದೆ ಸೆಕ್ಸ್ ರೇಷಿಯೋ ದಮನ್ ಮತ್ತು ದಿಯು ಅಲ್ಲಿ? 618, 618 ಇದೆ. ಸೊ ಅದೇ ರೀತಿ ಹೆಚ್ಚು ಲಿಂಗಾನುಪಾತ ಇರೋದು ಕೇರಳದಲ್ಲಿ ಇದೆ. 2011 ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪ್ರಕಾರ 1038 ಇದೆ ಸೆಕ್ಸ್ ರೇಷಿಯೋ ಎಲ್ಲಿ? ಕೇರಳದಲ್ಲಿ. ನಂಬರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಆಯ್ಕೆಗಳು ರಸಗೊಬ್ಬರ ಉತ್ಪಾದನೆ, ತೈಲ ಬೀಜಗಳ ಉತ್ಪಾದನೆ, ಈರುಳ್ಳಿ ಉತ್ಪಾದನೆ, ಆಲೂಗಡ್ಡೆ ಉತ್ಪಾದನೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಹಳದಿ ಕ್ರಾಂತಿ, ಎಲ್ಲೋ ರೆವಲ್ಯೂಷನ್, ತೈಲ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿರುತ್ತೆ. ಅದೇ ರೀತಿ ಗ್ರೇ ರೆವಲ್ಯೂಷನ್, ಸೊ ರಸಗೊಬ್ಬರ ಉತ್ಪಾದನೆಗೆ ಸಂಬಂಧಿಸಿದೆ. ಪಿಂಕ್ ರೆವಲ್ಯೂಷನ್ ಈರುಳ್ಳಿ ಉತ್ಪಾದನೆಗೆ ಸಂಬಂಧಿಸಿದೆ. ಅದೇ ರೀತಿ ರೌಂಡ್ ರೆವಲ್ಯೂಷನ್ ಆಲೂಗಡ್ಡೆ ಉತ್ಪಾದನೆಗೆ ಸಂಬಂಧಿಸಿದೆ. ಸೊ ಗ್ರೇ ಅಥವಾ ಬೂದು ಕ್ರಾಂತಿ ಅಂತ ಕರಿತೀವಿ. ಪಿಂಕ್ ರೆವಲ್ಯೂಷನ್, ಪಿಂಕ್ ಕ್ರಾಂತಿ ಅಥವಾ ಪಿಂಕ್ ರೆವಲ್ಯೂಷನ್ ಅಂತ ಕರಿತೀವಿ. ರೌಂಡ್ ರೆವಲ್ಯೂಷನ್ ಆಲೂಗಡ್ಡೆ ಉತ್ಪಾದನೆಗೆ ಸಂಬಂಧಿಸಿದೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ.
ಆರ್ಥಿಕ ಬೆಳವಣಿಗೆ ಸಾಮಾನ್ಯವಾಗಿ ಇದರೊಟ್ಟಿಗೆ ಕಾರ್ಯನಿರ್ವಹಿಸುತ್ತದೆ ಅಂತ. ಆಯ್ಕೆಗಳು ಹಣದುಬ್ಬರವಿಳಿತ, ಹಣದುಬ್ಬರ, ಅತ್ಯಧಿಕ ಹಣದುಬ್ಬರ, ಸ್ಟ್ಯಾಗ್ಫ್ಲೇಷನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಹಣದುಬ್ಬರ. ಸೊ ಆರ್ಥಿಕ ಬೆಳವಣಿಗೆ ಸಾಮಾನ್ಯವಾಗಿ ಹಣದುಬ್ಬರದ ಜೊತೆಗೆ ಕಾರ್ಯನಿರ್ವಹಿಸುತ್ತೆ. ಸರಕು ಮತ್ತು ಸೇವೆಗಳ ಬೆಲೆ ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವಂತಹ ಸನ್ನಿವೇಶವನ್ನು ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಎಂಬುದು ಒಂದು ಚಲನಾತ್ಮಕ ಪ್ರಕ್ರಿಯೆ ಆಗಿರುತ್ತೆ. ಆರೋಗ್ಯ ಮೂಲ ಸೌಕರ್ಯ ಯೋಜನೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ಎಲ್ಲಿ ಚಾಲನೆ ನೀಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ವಾರಣಾಸಿ, ಲಕ್ನೌ, ಅಹಮದಾಬಾದ್, ಸೂರತ್. ಸರಿಯಾದ ಉತ್ತರ ಆಯ್ಕೆ 1 ವಾರಣಾಸಿ ಆಗುತ್ತೆ. ಸೊ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಕೇಳ್ತಾರೆ ಯಾರು ಚಾಲನೆ ನೀಡಿದ್ರು ಅಂತ ಕೇಳಿದ್ರು ಕೂಡ ನರೇಂದ್ರ ಮೋದಿ ಅವರು ನೆನಪಿಟ್ಕೋಬೇಕು. ಸೊ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ವಾರಣಾಸಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯ ಯೋಜನೆಗೆ ಚಾಲನೆಯನ್ನು ನೀಡಿರ್ತಾರೆ. ಸಾರ್ವಜನಿಕ ವಲಯದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಇತ್ತೀಚೆಗೆ ಯಾವ ದೇಶ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ತನ್ನ ಮೊಟ್ಟ ಮೊದಲ ಬಾಹ್ಯಾಕಾಶ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಥೈವಾನ್, ಸುಡಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ದಕ್ಷಿಣ ಕೊರಿಯಾ ರೀಸೆಂಟ್ ಆಗಿ ಒಂದು ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ತನ್ನ ಮೊದಲ ಬಾಹ್ಯಾಕಾಶ ರಾಕೆಟ್ ಅನ್ನು ಉಡಾವಣೆ ಮಾಡಿರುತ್ತೆ. ಕೊರಿಯನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಇದನ್ನು ಉಡಾವಣೆ ಮಾಡಿರುತ್ತೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು 6 ಭಾಗಶಃ ಮತ್ತು 15 ಶೇಷವಾಗಿ ಪಡಿತೀವಿ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು? ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಬೇಕು. ಚಿಕ್ಕ ಸಂಖ್ಯೆಯನ್ನು ಎಕ್ಸ್ ಅನ್ಕೊಳ್ಳೋಣ. ಹಾಗಾದರೆ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? ಎಕ್ಸ್ ಪ್ಲಸ್ 1365. ಇದು ದೊಡ್ಡ ಸಂಖ್ಯೆ ಆಗುತ್ತೆ. ಯಾಕಂತಂದರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಅಲ್ವಾ? ಎಕ್ಸ್ ಪ್ಲಸ್ 1365 ಅನ್ನೋದು ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ಒಂದು ಈಕ್ವೇಷನ್ ಫಾರ್ಮ್ ಆಗುತ್ತಲ್ವಾ, ಎಕ್ಸ್ ಪ್ಲಸ್ 1365, ಎಕ್ಸ್ ಪ್ಲಸ್ 1365. ಸೊ 6 ಭಾಗಶಃ ಅಂತ ಕೊಟ್ಟಿದ್ದಾರೆ, 6x ಅಂತ ಬರ್ಕೋಬೇಕು, ಪ್ಲಸ್ 15 ಈ ಕಡೆ ಇರುವಂತಹ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ? 6x ಅಲ್ಲಿ ಈ ಎಕ್ಸನ್ನು ಮೈನಸ್ ಮಾಡಿದ್ರೆ 5x ಬರುತ್ತೆ. 5x ಇಸ್ ಈಕ್ವಲ್ ಟು 1365 ಮೈನಸ್ 15 ಎಕ್ಸ್ ಇಸ್ ಈಕ್ವಲ್ ಟು 5x ಇಸ್ ಈಕ್ವಲ್ ಟು 1350 x is equal to 1350 divided by 5. 1350 divided by 5. 5 ones 5, 270. 270 1350. ಸೊ ಎಕ್ಸ್ ಬೆಲೆ ಎಷ್ಟಾಗುತ್ತೆ? 270. ಚಿಕ್ಕ ಸಂಖ್ಯೆ ಎಷ್ಟಾಗುತ್ತೆ? 270. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೀವು ವಿಡಿಯೋನ ನೋಡಿ ಅರ್ಥ ಆಗುತ್ತೆ ನಿಧಾನವಾಗಿ. ಸೊ 2 ಸಲ 3 ಸಲ ನೋಡೋದ್ರಿಂದ 100% ನಿಮಗೆ ಅರ್ಥ ಆಗುತ್ತೆ. ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸ, ಒಂದು ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸ 23 ಮೀಟರ್. ಇದರ ಪರಿಧಿಯು 206 ಮೀಟರ್ ಆಗಿದ್ದರೆ ವಿಸ್ತೀರ್ಣ ಎಷ್ಟು ಅಂತ. ಸೊ ವಿಸ್ತೀರ್ಣ ಉದ್ದ ಇಂಟು ಅಗಲ, ಹೌದಲ್ವಾ? ವಿಸ್ತೀರ್ಣದ ಏನು ಉದ್ದ ಇಂಟು ಅಗಲ ಅಂದರೆ ವಿಸ್ತೀರ್ಣ ಬಂದ್ಬಿಡುತ್ತೆ. ಸೊ ಇವಾಗ ಉದ್ದ ಮೈನಸ್ ಅಗಲ, ಇಲ್ಲಿ ಏನು ಕೊಟ್ಟಿದ್ದಾರೆ? ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸ ಕೊಟ್ಟಿದ್ದಾರೆ. ಉದ್ದ ಮತ್ತು ಅಗಲದ ವ್ಯತ್ಯಾಸ, ಲೆಂತ್ ಮೈನಸ್ ಬ್ರೆಡ್ ಎಷ್ಟು ಕೊಟ್ಟಿದ್ದಾರೆ? 23 ಕೊಟ್ಟಿದ್ದಾರೆ, ಹೌದಲ್ವಾ? ಪರಿಧಿ ಎಷ್ಟು ಕೊಟ್ಟಿದ್ದಾರೆ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಲ್ವಾ? ಉದ್ದ ಪ್ಲಸ್ ಅಗಲ ಎಷ್ಟಾಗುತ್ತೆ? ಪರಿಧಿ 206 ಮೀಟರ್ ಅಂತ ಕೊಟ್ಟಿದ್ದಾರೆ. ಈ 2ರಿಂದ ಇದನ್ನು ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 103 ಮೀಟರ್ ಬರುತ್ತೆ. ಪರಿಧಿ 103 ಮೀಟರ್ ಆಗುತ್ತೆ, ಹೌದಲ್ವಾ? ಸೊ 103 ಮೀಟರ್ ಬರುತ್ತೆ. ಸೊ ಇಲ್ಲಿ 2 ಇಕ್ವೇಷನ್ ಫಾರ್ಮ್ ಆಗುತ್ತೆ, ಎಲ್ ಮೈನಸ್ ಬಿ, ಎಲ್ ಪ್ಲಸ್ ಬಿ. ಸೊ ಇಕ್ವೇಷನನ್ನು ಸಾಲ್ವ್ ಮಾಡೋಣ. ಎಲ್ ಮೈನಸ್ ಬಿ, ಎಲ್ ಪ್ಲಸ್ ಬಿ. ಎಲ್ ಮೈನಸ್ ಬಿ ಎಷ್ಟಿದೆ? 23. ಎಲ್ ಪ್ಲಸ್ ಬಿ ಎಷ್ಟಿದೆ? 103. ಸೊ ಈ ಬಿ ಹೋಗುತ್ತೆ. 2L ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 2L ಈಕ್ವಲ್ಸ್ ಟು 126 ಬರುತ್ತೆ, ಹೌದಲ್ವಾ? ಇದನ್ನ 2 ಕೂಡಿಸಿದ್ರೆ 126 ಬರುತ್ತೆ. L ಇಸ್ ಈಕ್ವಲ್ ಟು 126 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 2 1s 2, 2 6 12, 2 3 6, 63 ಮೀಟರ್ ಬರುತ್ತೆ. ಲೆಂತ್ ಇಸ್ ಈಕ್ವಲ್ ಟು 63 ಮೀಟರ್ ಬರುತ್ತೆ. ಸೊ ಇವಾಗ ಎಲ್ ಪ್ಲೇಸಲ್ಲಿ ಎಲ್ ಮೈನಸ್ ಬಿ ಎಷ್ಟಿದೆ? ಇಲ್ಲಿ ಎಲ್ ಮೈನಸ್ ಬಿ 23 ಮೀಟರ್ ಇದೆ. ಸೊ ಎಲ್ ಪ್ಲೇಸಲ್ಲಿ 63 ಅಪ್ಲೈ ಮಾಡೋಣ. 63 ಮೈನಸ್ ಬಿ ಇಸ್ ಈಕ್ವಲ್ ಟು 23. ಸೊ ಬಿ ಇಸ್ ಈಕ್ವಲ್ ಟು 63 ಮೈನಸ್ 23, ಹೌದಲ್ವಾ? 63 ಮೈನಸ್ 23 ಮಾಡಿದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ. ಸೊ ಬ್ರೆಡ್ತ್ ಇಸ್ ಈಕ್ವಲ್ ಟು 40. ಸೊ ಲೆಂತ್ 63 ಮೀಟರ್, ಬ್ರೆಡ್ತ್ 40 ಮೀಟರ್. ಸೊ ಉದ್ದ 63 ಮೀಟರ್, ಅಗಲ 40 ಮೀಟರ್. ಸೊ ಎರಡನ್ನ ಕೂಡ ಗುಣಾಕಾರ ಮಾಡಿದ್ರೆ, ಸೊ 63
ಗುಣಾಕಾರ 40 ಎಷ್ಟು ಬರುತ್ತೆ ನೋಡೋಣ. 0 3ಗೆ 0 0 6ಲೆ 0 ಬರುತ್ತೆ, 4 3ಲೆ 12, 4 6ಲೆ 24, 1 25, 2520 ಮೀಟರ್ ಬರುತ್ತೆ. 20 ವಿಸ್ತೀರ್ಣ 2520 ಬರುತ್ತೆ. ಆಯ್ಕೆ ಬಂದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಲೆಂತ್ ಮೈನಸ್ ಬ್ರೆಡ್ತ್, ಉದ್ದ ಮೈನಸ್ ಅಗಲ. ಸೊ ಯಾವ ರೀತಿ ಇದನ್ನು ಬರ್ಕೊಂಡ್ವಿ, ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ಸೊ ಒಂದ್ಸಲ ನೀವು ರಿಪೀಟೆಡ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಬಿಕಾಸ್ ಸೊ ಶಾರ್ಟ್ಕಟ್ ಮೆಥಡ್ಗಿಂತ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾದರೆ, ನಿಮಗೆ ಫಾರ್ಮುಲಾ ಒಂದು ಹೇಗೆ ಮಾಡಬೇಕು ಅಂತ ಗೊತ್ತಾದರೆ ಆರಾಮಾಗಿ ವಿತಿನ್ 1 ಮಿನಿಟಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಸಾಲ್ವ್ ಮಾಡುವಾಗ ತುಂಬ ಲೆಂತಿ ಆಯಿತು ಅಂತ ಅನ್ನಿಸ್ಬೋದು, ಬಟ್ 100% ಸಾಲ್ವ್ ಮಾಡ್ಬೋದು ಯಾವಾಗ ನಿಮಗೆ ಬೇಗ ಬೇಗ ಗುಣಾಕಾರ ಭಾಗಾಕಾರ ಮಾಡೋಕ್ಕೆ ಬರ್ತಾ ಇದ್ದರೆ ಮತ್ತು ಪ್ರೊಸೀಜರ್ ಗೊತ್ತಿದ್ರೆ. ಮುಂದಿನ ಪ್ರಶ್ನೆ, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸೊ 3x ಆ್ಯಂಡ್ 4x ಹೌದಲ್ವಾ, ಕೊಟ್ಟಿದ್ದಾರೆ ಅನುಪಾತ 4x ಅಂತ. ಸೊ 3x ಪ್ಲಸ್ 4x ಅವುಗಳ ಮೊತ್ತ ಎಷ್ಟಿದೆ? 3x ಪ್ಲಸ್ 4xಗಳ ಮೊತ್ತ 420. ಸೊ ಎರಡನ್ನ ಕೂಡಿಸೋಣ, 7x ಇಸ್ ಈಕ್ವಲ್ ಟು 420. x ಇಸ್ ಈಕ್ವಲ್ ಟು 420 ಡಿವೈಡೆಡ್ ಬೈ 7. ಸೊ 7 1 7 6 42. ಸೊ x ಇಸ್ ಈಕ್ವಲ್ ಟು 60 ಬಂತು. x ವ್ಯಾಲ್ಯೂ 60 ಆಯಿತು. ಸೊ 3x ಚಿಕ್ಕ ಸಂಖ್ಯೆಯಲ್ಲಿ ಅಪ್ಲೈ ಮಾಡೋಣ, ಬಿಕಾಸ್ ಚಿಕ್ಕ ಸಂಖ್ಯೆಯನ್ನು ಹುಡುಕಿ ಅಂತ. x ಅಲ್ಲಿ 60 ಅಪ್ಲೈ ಮಾಡೋಣ. 3 ಇಂಟು 60 ಏನು ಮಾಡಿದ್ರೆ ಎಷ್ಟು ಬರುತ್ತೆ? 180 ಬರುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. 180 ಸರಿಯಾದ ಉತ್ತರ, ಚಿಕ್ಕ ಸಂಖ್ಯೆ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PCಗೆ ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು ಹಾಗೆ 450 ರೂಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಒಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪ್ ಆಗಿರುತ್ತೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಕಾಂಪಿಲೇಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, essay ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI 2021 ಆರ್ PC 2022 2022ರ PCಗೆ ಕೂಡ ಒಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ. ಸೊ ಈ ರೀತಿ ನೀವು ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.